ತೀವ್ರಗೊಂಡ ಭೂ ಹಕ್ಕಿಗಾಗಿ ಹೋರಾಟ. ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಹುಬ್ಬಳ್ಳಿ ತಾಲೂಕಿನ ಕುರುಡಿಕೇರಿ ಗ್ರಾಮದಲ್ಲಿ ಭೂ ಹಕ್ಕಿಗಾಗಿ ಹೋರಾಟ ತೀವ್ರಗೊಂಡಿದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಗ್ರಾಮದ 17 ಮಂದಿ ಪರಿಶಿಷ್ಟ ಜಾತಿಯ ಕೂಲಿ ಕಾರ್ಮಿಕರಿಗೆ ಒಟ್ಟು 52 ಎಕರೆ ಕಾರ್ಮಿಕ ಜಮೀನಿನಲ್ಲಿ ತಲಾ ಕೇವಲ 3 ಎಕರೆ ಮಾತ್ರ ಮಂಜೂರಾಗಿರುವುದಾಗಿ ಸಮಿತಿ ಆರೋಪಿಸಿದೆ. ಈ ಹಿನ್ನೆಲೆಯಲ್ಲಿ ಫಲಾನುಭವಿಗಳಿಗೆ ಸಮರ್ಪಕ ನ್ಯಾಯ ದೊರಕಬೇಕು, ಉಳಿದ ಭೂ ಹಕ್ಕುಗಳನ್ನು ಕಾನೂನುಬದ್ಧವಾಗಿ ಮಂಜೂರು ಮಾಡಬೇಕು ಹಾಗೂ ಅವರಿಗೆ ಅಗತ್ಯ ಸಂರಕ್ಷಣೆ ಒದಗಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ದಲಿತ ಸಂಘರ್ಷ ಸಮಿತಿ ಮುಖಂಡರು, ಫಲಾನುಭವಿಗಳು ಹಾಗೂ ಗ್ರಾಮಸ್ಥರು ಈ ವೇಳೆ ಉಪಸ್ಥಿತರಿದ್ದರು. ಸಮಸ್ಯೆಗೆ ಶೀಘ್ರ ಪರಿಹಾರ ನೀಡುವಂತೆ ಸರ್ಕಾರವನ್ನು ಆಗ್ರಹಿಸಿದರು. ಈ ಕುರಿತು ಜಿಲ್ಲಾಡಳಿತ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದು ಇದೀಗ ಸಾರ್ವಜನಿಕರ ಗಮನ ಸೆಳೆದಿದೆ. ಸಂಚಾಲಕರಾದಂಥ ಎಂ ಗುರುಮೂರ್ತಿ ಅವರ ನೇತೃತ್ವದಲ್ಲಿ ಪ್ರೊಫೆಸರ್ ಕೃಷ್ಣಪ್ಪನವರ ಬಣದ ಧಾರವಾಡ ಜಿಲ್ಲಾ ಸಮಿತಿ ಹಾಕ್ಕೊಂಡಿದ್ದ ಪ್ರತಿಭಟನೆ ಮನವಿ ಏನಂದ್ರೆ, ಧಾರವಾಡ ಜಿಲ್ಲೆಯಲ್ಲಿ ದಲಿತರು ಅಲ್ಪ ಸ್ವಲ್ಪ ಜಮೀನಿನಲ್ಲಿ ಸರ್ಕಾರಿ ಜಮೀನು ಇರ್ಬೋದು, ಅಥವಾ ಅರಣ್ಯ ಜಮೀನು ಇರ್ಬೋದು, ಅಥವಾ ಗೋಮಾಳ ಜಮೀನು ಇರ್ಬೋದು, ಅಂಥ ಜಮೀನಿನಲ್ಲಿ ಏನವರು ತಮ್ಮ ಕುಟುಂಬದ ಬದುಕಲು ಉಳುಮೆಗಾಗಿ, ಅವರ ಕುಟುಂಬದ ಭದ್ರತೆಗಾಗಿ ಏನೋ ಒಂದು 2 ರಿಂದ 3 ಎಕರೆ ಜಮೀನು, 5 ಎಕರೆ ಜಮೀನು ಸಾಗುವಳಿ ಮಾಡಿಕೊಂಡು ಬದುಕ್ತಾ ಇದ್ದಾರ. ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಏನು ನಡೆಯುತ್ತಂದ್ರ, ಮುದ್ದಮ್ಮು ಕೃಷಿ ಕೂಲಿ ಕಾರ್ಮಿಕರು ಮತ್ತು ದೀನ ದಲಿತರು, ಬಡಪಾಯಿಗಳು ಏನು ಕೂಲಿ ನೂಲಿ ಮಾಡಿ ಜೀವನ ಬದುಕ್ತಿದ್ದಾರೋ ಅಂಥವ್ರು ಈಗ ಒಂದು ರೈತರಾಗಬೇಕನ್ನುವಂಥ ಒಂದು ಕನಸು ಕಟ್ಟಿಕೊಂಡು ಏನೋ ಸ್ವಲ್ಪ ಜಮೀನು ತೊಗೊಂಡವ್ರು ಬದುಕ್ತಾ ಇದ್ದಾರ. ಅದರ ಮೇಲ್ವರ್ಗದವರು, ದೊಡ್ಡ ದೊಡ್ಡ ಜಮೀನುದಾರ ಇದ್ದಂಥ ಶ್ರೀಮಂತರು, ನಮ್ಮ ಜಮೀನಿನಲ್ಲಿ ಆಳು ಸಿಗೋದಿಲ್ಲ, ಇವರು ರೈತರಾದ್ರೆ ನಮ್ಮ ಮನೆಯಲ್ಲಿ ದನ ಕಾಯಕ್ಕೆ ಸಿಗೋದಿಲ್ಲ, ನಮ್ಮ ದನಕರ ಸಗಣಿ ಬೆಳೆಯಕ್ಕೆ ಆಳಿಲ್ದಂಗೆ ಆಗ್ತೈತಿ, ಇವ್ರನ್ನ ಒಕ್ಕಲೆಬ್ಬಿಸಿ ಇವ್ರನ್ನ ಕೂಲಿಕಾರನ ಮಾಡಿ ಇಟ್ಕೋಬೇಕು ಅನ್ನುವಂಥ ಒಂದು ಹುನ್ನಾರ ಇಟ್ಕೊಂಡು ಏನು ಈ ಧಾರವಾಡ ಜಿಲ್ಲಾಧಿಕಾರಿಗಳು ನಿರ್ಲಕ್ಷ್ಯದಿಂದ ಈ ಕಲಘಟಗಿ ತಾಲೂಕು ಮತ್ತು ಹುಬ್ಬಳ್ಳಿ ತಾಲೂಕದಲ್ಲಿ ಈ ತಹಸೀಲ್ದಾರು ಮತ್ತು ಪೊಲೀಸ್ ಸ್ಟೇಷನ್ದವರು ಏನೊಂದು ಬಗರ್ ಹುಕುಮ್ದಾರು ಮಾನ್ಯ ನ್ಯಾಯಾಲಯಕ್ಕೆ ಹೋಗಿ ಮಧ್ಯಂತರ ಆದೇಶ ಮತ್ತು ತಡೆ ಆಜ್ಞೆ ತಂದರೂ ಕೂಡ ಆ ಆಜ್ಞೆಯನ್ನು ಒಂದು ನಿರ್ಲಕ್ಷ್ಯ, ತಮ್ಮ ಅಧಿಕಾರದ ಅಮಲದಲ್ಲಿ ನಿರ್ಲಕ್ಷ್ಯ ವಹಿಸಿ ಅವರ ಮೇಲೆ ದೌರ್ಜನ್ಯ ಮಾಡೋದು, ಅವ್ರನ್ನ ಒಕ್ಕಲೆಬ್ಸೋದು, ಮುದ್ದಮ್ಮ ದಲಿತರು ಎಲ್ಲೆಲ್ಲಿ ಸಾಗುವಳಿ ಮಾಡ್ಕೊಂಡ್ರ ಅಲ್ಲೇ ಒಕ್ಕಲೆಬ್ಸೋದು ಮುಂದುವರೆದೈತಿ. ಇದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ನಾವು ಏನೊಂದು ಮನವಿ ಕೊಡ್ತಾ ಇದ್ದೇವೆ. ಈ ಮನವಿ ಮುಖಾಂತರ ಇನ್ನು ಮುಂದೆ ಯಾವುದೇ ನಮ್ಮ ದಲಿತರು ಅರಣ್ಯ ಇರಲಿ, ಗೋಮಾಳ ಇರಲಿ, ಅವರ ಸ್ವಂತ ಆಸ್ತಿ ಇರಲಿ, ಯಾವುದೋ ರುದ್ರಭೂಮಿ ಆಗಲಿ, ಶಾಲೆಗೆ ಆಗಲಿ ತಗೋಬಾರ್ದಂತ ನಾವು ಇವತ್ತೊಂದು ಖಡಕ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ. ಯಾಕಂದ್ರೆ ದಲಿತರು ಮಾಡಿದ್ದನ್ನು ಟಾರ್ಗೆಟ್ ಮಾಡಿ ಉದ್ದೇಶಪೂರ್ವಕ ಅಲ್ಲೇ ಸಾಲಬೇಕು, ಅಲ್ಲೇ ರುದ್ರಭೂಮಿ ಬೇಕು, ಅಲ್ಲೇ ಸಸನಗಟ್ಟಿ ಬೇಕು, ಅಲ್ಲೇ ಸಾರ್ವಜನಿಕರಿಗೆ ಇವ್ರಿಗೆ ಏನಾದರೂ ಒಂದು ಚಟುವಟಿಕೆ ಬೇಕು. ಯಾಕೆ ಅಲ್ಲಿ ಮೇಲ್ವರ್ಗದವ್ರು 100 ಎಕರೆ 50 ಎಕರೆಗಾರ ಇರ್ತಾರಲ್ಲ, ಅಲ್ಲಿ ಹೋಗಿ ತಗೋಬೇಕು. ಏನು ಇವ್ರು ಅಪ್ಪನಾಸ್ತಿ ಕೇಳಕ್ಕೆ ಬರ್ತಾರಲ್ಲ ನಮ್ಮ ಜನ ಬದುಕಕ್ಕೆ. ಕೇವಲ 1 ರಿಂದ 2 ಎಕರೆ ಜಮೀನು, 3 ಎಕರೆ ಜಮೀನು ತೊಗೊಂಡವ್ರು ಉಳಿಮೆ ಮಾಡ್ತಾ ಇದ್ದಾರ. ಅಲ್ಲಿ ಬದುಕಲು ಅವ್ರನ್ನ ಕೂಲಿಕಾರನ ಮಾಡ್ಬೇಕು ಅನ್ನೋಂಥ ಒಂದು ಹುನ್ನಾರ ಇಟ್ಕೊಂಡು, ಅಲ್ಲಿ ಲೋಕಲ್ ರಾಜಕಾರಣಿಗಳ ಒಂದು ಪ್ರಚೋದನೆ ಇಟ್ಕೊಂಡು ಈ ತಾಲೂಕಾ ಮಟ್ಟದ ಅಧಿಕಾರಿಗಳು ತಪ್ಪು ಮಾಹಿತಿ, ಇಲ್ಲ ಸಲ್ಲದ ಮಾಹಿತಿ ರೆಡಿ ಮಾಡಿ ಜಿಲ್ಲಾಧಿಕಾರಿಗೆ ಕೊಡ್ತಾರೆ. ಜಿಲ್ಲಾಧಿಕಾರಿಗಳು ಕಣ್ಣು ಮುಚ್ಕೊಂಡು ಕುಂದಿರ್ತಾರ. ಇದು ಸರಿಯಲ್ಲ. ಇವತ್ತಿನ ನಮ್ಮ ಮನವಿಯನ್ನು ಕೊಡ್ತಾ ಇದ್ದೇವೆ. ಇದನ್ನು ತಕ್ಷಣ ಮಾನ್ಯ ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡಿ ಯಾರು ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡ್ತಾರೋ ತಾಲೂಕಾಧಿಕಾರಿಗಳು ಅಂಥವ್ರನ್ನ ಸೇವೆಯಿಂದ ತೆಗಿಬೇಕು, ಅವ್ರ ಮೇಲೆ ಕೂಡಲೇ ಅಮಾನತುಗೊಳಿಸಬೇಕಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ಈ ಒಂದು ಪ್ರತಿಭಟನೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನ ವಿಳಂಬ ಮಾಡಿದರೆ ನಾವು ಮುಂಬರೋ ದಿನದಲ್ಲಿ ಈ ಧಾರವಾಡ ಜಿಲ್ಲಾ ಎಲ್ಲ ಬಗರ್ ಹುಕುಂ ಸಾಗುವಳಿದಾರನ್ನ ಅವರಾತಿ ವಿತರಣೆ ಈ ಜಿಲ್ಲಾಧಿಕಾರಿ ಕಚೇರಿ ಮೇಲೆ ಹಮ್ಮಿಕೊಂತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಮಾದೇವ ಮಾದರು, ಜಿಲ್ಲಾ ಸಂಚಾಲಕರು, ಕರ್ನಾಟಕ ದಲಿತ ಸಂಘ ಸಮಿತಿ, ಧಾರವಾಡ. ನಿಯಮ ಪ್ರಕಾರ ಅಲ್ಲಿ ಮಂಜೂರಾತಿ ಜಮೀನ್ದಾರಿಗೆ ರಕ್ಷಣೆ ಕೊಡಬೇಕು. ಅವ್ರಿಗೆ ತಲಾ 3 ಎಕರೆ ಸಾಗುವಳಿ ಮಾಡಲಿಕ್ಕೆ 91 ಇಲ್ಲಿವರೆಗೆ ಅವ್ರು ಹೆಂಗಿದ್ರು ಹಂಗೆ ಅದು ಮುಂದುವರಿಸ್ಕೊಳ್ಳೋದೇ ನಮ್ಮ ಡಿಮಾಂಡ್. ಒಂದ್ ವೇಳೆ ಇದಕ್ಕಿಲ್ಲ ಹೋದ್ರೆ ಮುಂದಿನ ದಿನದಾಗ ನಾವು ಉಗ್ರ ಹೊರಟಾಕ್ಬೇಕಾಗ್ತದೆ. ಅಲ್ಲಿ ವಿಶೇಷವಾಗಿ ಗ್ರಾಮೀಣ ತಹಶೀಲ್ದಾರ್ ಮತ್ತು CPI ಅಲ್ಲಿ ಲೋಕಲ್ ಕೆಲವು ಮುಖಂಡರು ಅವ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಎನ್ಕ್ವೈರಿ ಮಾಡಬೇಕು, ಕ್ರಮ ತಗೋಬೇಕು, ಅಲ್ಲಿ ಜನರ ರಕ್ಷಣೆ ಮಾಡ್ಕೊಂಡದೇ ನಮ್ಮೆಲ್ಲರ ಬೇಡಿಕೆ. ಲಕ್ಷ್ಮಣ್ ಬಕ್ಕಾಯಿ, ಜಿಲ್ಲಾಧ್ಯಕ್ಷರು, ಉತ್ತರ ಕರ್ನಾಟಕ ಹೋರಾಟ ವೇದಿಕೆ. ಜೈ ಭೀಮ್, ಜೈ ಭಾರತ್. ಮುಂದಿನ ಕ್ರಮದ ಅಧಿಕಾರಿಗಳು ಡಿಸಿಷನ್ ತಗೋಬೇಕು. ಡಿಸಿಷನ್ ಅದು ಫಸ್ಟ್ ಆದೇಶ ಮಾಡ್ಬೇಕು. ಒಂದ್ಸಲ ಅವರಿಗೆ ಗ್ರಾಂಟ್ ಮಾಡಿದ ಮೇಲೆ, ಹಕ್ಕು ಪತ್ರ ಕೊಟ್ಟಾದ ಮೇಲೆ, ಸಿವಿಲ್ ಕೋರ್ಟ್ ಆದೇಶದ ಮೇಲೆ ಯಾವುದೇ ಕಾರಣಕ್ಕದ ಬದಲಾವಣೆ ಮಾಡುವಂಗಿಲ್ಲ. ಒಂದ್ ವೇಳೆ ಬದಲಾವಣೆ ಮಾಡ್ಬೇಕಂತಂದ್ರೆ ಎಲ್ಲರೂ ಕೂಡ ಜಿಲ್ಲಾಧಿಕಾರಿಗೆ ಮನವಿ ಕೊಡಬೇಕು. ಜಿಲ್ಲಾಧಿಕಾರಿ ಎಸಿಗಳ ಮೂಲಕ ಅದನ್ನ ತನಿಖೆ ಮಾಡ್ಕೋಬೇಕು. ಅದನ್ನ ಸರ್ಕಾರಕ್ಕೆ ವರದಿ ಕಳಿಸಬೇಕು. ಸರ್ಕಾರ ಸಮ್ಮತಿ ತಗೊಂಡು ಅದನ್ನ ಕ್ಯಾನ್ಸಲ್ ಮಾಡಬಹುದು.
ಕಡಿಮೆನೂ ಮಾಡಬಹುದು, ಹೆಚ್ಚು ಮಾಡಬಹುದು. ಆ ಎಲ್ಲಾ ಅಧಿಕಾರಿ ಇರೋದು ಜಿಲ್ಲಾಧಿಕಾರಿ ಮತ್ತು ಅಸಿಸ್ಟೆಂಟ್ ಕಮಿಷನರ್. ಇವರಿಬ್ಬರು ಅದಕ್ಕೆ ಸೂಕ್ತ ಕ್ರಮ ತಗೊಳ್ಳಿಕ್ಕೆ ಪದಾಧಿಕಾರಿಗಳ ಉದಾರ ಯಾರಿಗೂ ಹಕ್ಕಿಲ್ಲ. ಇದು ಗೊತ್ತಿದ್ದೋ ಇಲ್ದೇನೋ ಹುಬ್ಬಳ್ಳಿ ಗ್ರಾಮೀಣ ತಹಶೀಲ್ದಾರ್ ಮತ್ತು ಹುಬ್ಬಳ್ಳಿ CPI ಅಲ್ಲಿ ಕೆಲವು ಜನರಿಗೆ ಸಪೋರ್ಟ್ ಮಾಡೋದ್ರ ಮೂಲಕ ಅವರು ಹಾರಾಡ್ಲಿಕ್ಕತ್ತಾರ. ಅದು ಖಂಡಿತ ಕಾನೂನು ಬಾಹಿರ ಕ್ರಮ ಮತ್ತು SC/ST ದೌರ್ಜನ್ಯ ಪ್ರಕಾರ ಅದು ವಿರೋಧಿ ಕ್ರಮ ಆಗ್ತೈತಿ, ಅಪರಾಧಿ ಕ್ರಮ ಆಗ್ತೈತಿ. ದಯವಿಟ್ಟು ಆ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಅಸಿಸ್ಟೆಂಟ್ ಕಮಿಷನರು ಇದನ್ನು ಗಂಭೀರವಾಗಿ ಪರಿಗಣಿಸಿ ವಿಚಾರ ಮಾಡಬೇಕು, ಕ್ರಮ ಜರುಗಿಸಬೇಕು. ನಮ್ಗೆ ಯಾರ ಮ್ಯಾಗೂ ದ್ವೇಷ ಇಲ್ಲ, ನಮ್ಗೆ ಯಾರ ಮೇಲೆ ಜಗಳ ಕೊಡಬೇಕಂತ ಉದ್ದೇಶ ಇಲ್ಲ. ಸರ್ಕಾರ ನಮಗೆ ಕೊಟ್ಟದ ಸುಮಾರು ದಿವಸ ನಾವು ಅದನ್ನ ಅನುಭವಿಸ್ಕೊಂಡು ಬಂದೀವಿ, ಈಗಲೂ ಮಾಡ್ತಾ ಇದ್ದೀವಿ. ಇವ್ರ ಉದ್ದೇಶಗಳಿಗೆ ಹೊರಗೆ ಹಾಕ್ಬೇಕು ಅನ್ನೋದೇ ಅವ್ರ ಉದ್ದೇಶ. ಇದು ಖಂಡಿತ ಕಾನೂನು ಬಾಹಿರ ಕ್ರಮ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತದ. ಅದಕ್ಕೆ ಜಿಲ್ಲಾಧಿಕಾರಿಗಳು 15 ವರ್ಷದಿಂದ ಅದನ್ನ ಏನೂ ಮಾಡಿಲ್ಲ. ಅವರು ಆ ಹೈಸ್ಕೂಲ್ ಕಟ್ಟಕ್ಕೆ ಗ್ರಾಂಟ್ ಆಗ್ಯದ, ಪರ್ಮಿಷನ್ ಕೊಟ್ಟದ, ಬಟ್ ಈ ಕಾರಣಕ್ಕಾಗಿ ಯಾರು ಕ್ರಮ ತೊಂದರೆ ಗೊತ್ತೈತಿ, ಕಾನೂನು ಬಾಹಿರ ಮಾಡಕ್ ಬರ್ತದೆ ಟೇಕನ್. ಆದ್ರೆ ಸ್ಥಳೀಯರ ಕಿರಿಕಿರಿ ಬಹಳ ಆಗ್ಯದ. ಅದಕ್ಕೆ ತಹಶೀಲ್ದಾರ್ ಮತ್ತು CPI ಅವ್ರ ಸಪೋರ್ಟ್ ಅದ, ಅದನ್ನು ಕಂಟ್ರೋಲ್ ಮಾಡಬೇಕು. ಅವ್ರಿಗೊಂದು ನಿರ್ದಿಷ್ಟ ಆದೇಶ ಮಾಡಬೇಕು. ಅವ್ರು ಜಾಸ್ತಿ ಆಗಿದ್ರೆ ಅವ್ರ ಮೇಲೆ POI ಆಕ್ಟ್ ಪ್ರಕಾರ ಕ್ರಮ ಜರುಗಿಸಿದ್ರೆ ಆಟೋಮೆಟಿಕ್ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಇನ್ನೊಂದು ಮಾತು ಹೇಳ್ತೀನಿ, ನಾ ಈ ಮನವಿ ಹಚ್ಚಿನ ಅದಕ್ಕೆ 2023 ಕೇಂದ್ರ ಸರ್ಕಾರ, 2026 ರಾಜ್ಯ ಸರ್ಕಾರ ಫಸ್ಟ್ ಆದೇಶ ಮಾಡಿದ ಇಡೀ ಕರ್ನಾಟಕದ ಎಲ್ಲೇ SC/ST ಭೂ ರಹಿತ ಕೃಷಿ ಕಾರ್ಮಿಕ ಜಮೀನು ಮಂಜೂರಾಗಿದ್ರ ಸಂವಿಧಾನ ಕಲಂ 15/4, 16/4 ಮತ್ತು 38 ಅದ್ರೊಳಗ ಅವರಿಗೆ ಲೀಗಲೈಸ್ ಮಾಡಿ ಆರ್ಥಿಕ ಸಮಾನತೆಗೋಸ್ಕರ ಸುನಿಶ್ಚಿತಗೊಳಿಸಬೇಕು. ಅವ್ರಿಗೆ ಸಂರಕ್ಷಣೆ ಸ್ಪಷ್ಟ ಹೇಳ್ತದ. ಅಂದ ಮೇಲೆ ಅದನ್ನು ಉಲ್ಲಂಘನೆ ಮಾಡೋ ಅಧಿಕಾರ ಜಿಲ್ಲಾಧಿಕಾರಿಗೂ ಇಲ್ಲ, ತಹಶೀಲ್ದಾರ್ಗೂ ಇಲ್ಲ, CPIಗೂ ಇಲ್ಲ. ಅಕಸ್ಮಾತ್ ನೀವು ಏನಾರು ಮಾಡ್ಬೇಕಂತಂದ್ರೆ ಅಗೇನ್ ನೀವು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಬರೀಬೇಕು. ಯಾಕಂದ್ರೆ ಆಕ್ಟ್ ಮಾಡಿದ್ರು ಗೌರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರ. ಭಾರತ ಸರ್ಕಾರದ ಅಧಿಕಾರ ಮಾತ್ರ ತೀರ್ಮಾನ ತಗೊಳ್ಳೋಕೆ ಅಧಿಕಾರ ವಿನಃ ಉಳಿದವ್ರಿಗೆ ಯಾರಿಗೂ ತೀರ್ಮಾನ ತಗೊಳ್ಳೋಕೆ ಅಧಿಕಾರ. ಒಂದು ಸಂವಿಧಾನಿಕ ಕಾನೂನು, ಇನ್ನೊಂದು POI ಅಮೆಂಡ್ಮೆಂಟ್ ಆಕ್ಟ್ 2015. ನರೇಂದ್ರ ಪ್ರಧಾನಮಂತ್ರಿ ಅವರು ಸ್ವಚ್ಛ ಇದ್ದಾರೆ. ಯಾವುದೇ ಸರ್ಕಾರದ ಅಧಿಕಾರಿಗಳು ಉದ್ದೇಶಪೂರ್ವಕ ದುರುದ್ದೇಶಪೂರ್ವಕ SC/STಗೆ ಏನಾದ್ರು ತೊಂದರೆ ಕೊಟ್ರೆ ಖಂಡಿತ ಅವ್ರ ಮೇಲೆ ಕೇಸ್ ಮಾಡಬೇಕು. ಇನ್ ದ ನೇಮ್ ಆಫ್ ಗವರ್ಮೆಂಟ್ ಸರ್ವೆಂಟ್ ವಿತ್ ಎವಿಡೆನ್ಸ್ ಹಿಂಗೆಲ್ಲ ಹೇಳಿದಾರ. ಅದು ಆದೇಶಗಳು ಹಚ್ಚಿದೀವಿ, ಆ ಸಂವಿಧಾನ ಕಲಂನ ಹಚ್ಚಿದೀವಿ, ಈ ಮತ್ತೆ ಮಂಜೂರಾತಿ ಪತ್ರನ ಹಚ್ಚಿದೀವಿ, ಆ ಉತ್ತಾರ ಹಚ್ಚಿದೀವಿ, ಎಲ್ಲ ಹಚ್ಚಿದೀವಿ. ಯಾವುದೇ ಆಂಗಲ್ದಾಗ ನೋಡಿದ್ರೆ ನಮ್ಮ ಫಲಾನುಭವಿಗಳು 1% ಮಿಸ್ಟೇಕ್ ಇಲ್ಲ. ಏನೇ ಇದ್ರು ಗ್ರಾಮೀಣ ತಹಶೀಲ್ದಾರ್ CPI ಹುಬ್ಬಳ್ಳಿ ಅಲ್ಲಿ ಕೆಲವು ಸ್ಥಳೀಯ ಮುಖಂಡರು ಕಿತಾಪತಿ ಇದೆ ವಿನಃ ಮತ್ಯಾವುದು ನಮ್ಮಿಂದ ತಪ್ಪಾಗಿಲ್ಲ. ಇದನ್ನ ಜಿಲ್ಲಾಧಿಕಾರಿ ಗಂಭೀರ ಗಮನಿಸಬೇಕು, ಅವ್ರಿಗೆ ಸೂಕ್ತ ರಕ್ಷೆ ಕೊಡಬೇಕು, ಸರ್ಕಾರಕ್ಕೆ ಒದಗಿಸಿಕೊಂಡದೇ ನಮ್ಮ ಉದ್ದೇಶ. ಧಾರವಾಡ ಜಿಲ್ಲಾಧಿಕಾರಿಗಳ ಮುಂದೆ ಇವತ್ತು ನಾವು ಒಂದು ಮನವಿಯನ್ನು ಸಬ್ಮಿಟ್ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಬಂಧುಗಳೇ, ಇವತ್ತು ಮಲೆನಾಡಿನ ಸೆರಗಿನಲ್ಲಿ ಇರ್ತಕ್ಕಂಥ ಕಲಘಟಗಿ, ಕುಂದಗೋಳ ಮತ್ತು ಹುಬ್ಬಳ್ಳಿ ತಾಲೂಕು ಒಟ್ಟಾರೆಯಾಗಿ ಏನು ತಂದೆ ತಾಯಿ, ಮುಪ್ಪಿನ ಹಿರಿಯರು ಮತ್ತು ಮಕ್ಕಳು ಉಪಜೀವನಕ್ಕಾಗಿ ಏನು ನಮ್ಮ ಕೃಷಿ ಕೂಲಿ ಕಾರ್ಮಿಕರು ಹಿರಿಯರ ಕಾಲದಿಂದ ಏನು ಭೂಮಿನ ಸಾಗುವಳಿ ಮಾಡ್ಕೊಂಡು ಬಂದಾರಲ್ಲ, ಆ ಸಾಗುವಳಿ ಜಮೀನಿನಲ್ಲಿ ಸರ್ಕಾರ ಇವತ್ತು ಮಂಜೂರಾತಿ ಮಾಡಿದ್ರು ಕೂಡ ಕೆಲವೊಂದಿಷ್ಟು ಅಧಿಕಾರಿಗಳು ಕಾನೂನು ಬಾಹಿರವಾಗಿ ಏನು ಅಲ್ಲಿ ಸ್ಮಶಾನ ಗಟ್ಟಿ ಮಾಡಬೇಕು, ಶಾಲೆಗಳನ್ನು ಮಾಡಬೇಕು, ಮತ್ತು ಸಾರ್ವಜನಿಕ ಉದ್ದೇಶಕ್ಕಾಗಿ ಕೆಲವೊಂದಿಷ್ಟು ಕಟ್ಟಡ ಕಾಮಗಾರಿಗಳನ್ನು ಮಾಡಬೇಕಂತ ಏಕಾಸ ಉಲ್ಲಂಘನೆ ಇವತ್ತು ಸಂವಿಧಾನ ವಿರುದ್ಧವಾಗಿ ಕಾನೂನು ಬಾರವಾಗಿ ಏನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅದು ಅಕ್ಷಮ್ಯ ಅಪರಾಧ ಆಗ್ತದೆ. ಹಾಗಾಗಿ ಇವತ್ತು ಏನು ಕೋಡಿಕೇರಿ ಗ್ರಾಮದ, ಹುಬ್ಬಳ್ಳಿ ತಾಲೂಕಿನ ಕೋಡಿಕೇರಿ ಗ್ರಾಮದ ಏನು ಇವತ್ತು ನಮ್ಮ ಪರಿಶಿಷ್ಟ ಜಾತಿಯ ಏನು ಜನಾಂಗದವರು ಇವತ್ತು ಭೂಮಿಯನ್ನು ಸಾಗುವಳಿ ಮಾಡ್ಕೊಂಡ್ಬಂದು 1991ರಲ್ಲಿ ಮಾನ್ಯ ತಹಶೀಲ್ದಾರಿಂದ ಭೂಮಿ ಕೂಡ ಮಂಜೂರಾತಿ ಆಗಿರ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಮೊನ್ನೆ ಏನು ಮೇಲ್ವರದ ಕಡಿಕುಪ್ಪದ ಗ್ರಾಮಸ್ಥರು ಅಲ್ಲಿ ಬಂದು ಅವ್ರ ಜಮೀನುಗಳಲ್ಲಿ ಗಲಾಟೆ ಮಾಡಿ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಿಂದ ಏನು ಭೂಮಿ ಬೀಜ ಬಿತ್ತನೆ ಮಾಡ್ದಂಗೆ ಇವತ್ತು ಅವರು ತಂಟೆ ತಕರಾರು ಮಾಡಿ ಮಾನಸಿಕವಾಗಿ ಅವರಿಗೆಲ್ಲ ಹಿಂಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಅವರು ಸುಮಾರು 10 ವರ್ಷಗಳಿಂದ ಅವರು ನಿರಂತರವಾಗಿ ಹೋರಾಟ ನಡೆಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಹಳ ವಿಪರೀತವಾದಂಥ ಒಂದು ಗೊಂದಲವಿಲ್ಲದರ. ತಾವು ದಯಮಾಡಿ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಸಂಪೂರ್ಣವಾಗಿ ಇದನ್ನು ಗಂಭೀರ ಆರೋಪ ಅಂತ ಪರಿಗಣಿಸಿ ಅವರಿಗೆ ಸೂಕ್ತ ರೀತಿಯಲ್ಲಿ ನ್ಯಾಯ ಕೊಡಿಸಬೇಕು ಮತ್ತು ಅವರಿಗೆ ಸಂಪೂರ್ಣವಾಗಿ ರಕ್ಷಣೆ ನೀಡಬೇಕಂತ ಹೇಳಿ ಮಾಧ್ಯಮ ಮಿತ್ರರಲ್ಲಿ ತಾನು ದಯಮಾಡಿ ವಿನಂತಿ ಮಾಡ್ಕೊತೀನಿ. ಜೈ ಭೀಮ್, ಜೈ ಭಾರತ್.